ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮೋರಿಗೇರಿ ಗ್ರಾಮ ಇದು. ಈಗ ಇಲ್ಲಿ ಏನು ಕೆಲಸ ನಡೀತಾ ಇದೆ? ಇದು ಸರ್ ನಾಲಾ ಅಭಿವೃದ್ಧಿ ಅಂತ ಸರ್. ಬೆಳಗ್ಗೆ 6 ಗಂಟೆಗೆ 5:15ಗೆ ಎದ್ದೇಳ್ತೀವಿ ಸರ್. ಮನೆ ಕೆಲಸ ಮುಗಿಸಿ ಉದ್ಯೋಗ ಕೆಲಸ ಬರ್ತೀವಿ. 8ನೇ ಕ್ಲಾಸ್ ಓದಿನಿ ಸರ್. ಆಮೇಲೆ ಓದ್ಲಿ ಸರ್. ನೋಡಿ ಹಾವು ಬಂದ್ಬಿಟ್ಟಿದೆ ಸರ್. ಹಾವು ಬಂದ್ಬಿಟ್ಟಿದೆ ನಿಮ್ಗೆ? ಹ್ಞೂ ಸರ್. ಇದು ಕಾಮ ಬರ್ತಾ ಇದ್ದಾವೆ ಸರ್. ಸ್ವಲ್ಪ ಹುಷಾರಲ್ಲಿ ಕೆಲಸ ಮಾಡ್ರಿ ಅಂತ ಹೇಳ್ತಿದ್ವಿ ಸರ್. ಸ್ನೇಹಿತರೆ, ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮೋರಿಗೇರಿ ಅಂತ ಗ್ರಾಮ. ಈಗ ಬೆಳಗ್ಗೆ ಸುಮಾರು ಒಂದು 6-6:30 ಸಮಯ. ಈಗ ನೋಡಿ ನಮ್ಮೆಲ್ಲ ಗ್ರಾಮಸ್ಥರು ಈ ಮೋರಿಗೇರಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಸರ್ ಇಲ್ಲಿ ಸರ್ಕಾರಿ ಯೋಜನೆ, ಇದೇನು ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ತಾರಲ್ಲ, ಅದರ ಆ ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆನೆ ಇಲ್ಲಿ ಒಂದು ಹೂಳೆತ್ತುವ ಕಾರ್ಯಕ್ರಮ ಮಾಡ್ತಿದ್ದಾರೆ ಸರ್. ಮಂಜುನಾಥ ಪೂಜಾರ್ ಅಂತ, ಮೋರಿಗೇರಿ, ಹಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ನಾವಿಲ್ಲಿ ಮೇಟಿ ಕೆಲಸ ಮಾಡ್ತಾಯಿದ್ದೀವಿ ಸರ್. ಒಂದು 20-30 ಜನ ಕಲ್ಸ್ಕೊಂಡು ಅವ್ರಿಗೆ ಕೆಲಸ ಇಲ್ದಾಗ ಮತ್ತೆ ಏನು ಕೆಲಸ ಇಲ್ಲಲ್ಲ ಸರ್ ನಮಗೆ. ಇದು ಆಸರೆ ನಮಗೆ. ಇದು ಬಂದು ಉದ್ಯೋಗ ಬಂದು ನಮಗೆ ಸ್ವಲ್ಪ ಆಸರೆ ಆಗಿದೆ ಸರ್. ಈಗ ನಮ್ಮರೆಲ್ಲ ಇದಕ್ಕೆ ಕಾಪ್ಸಿಮ್ಗೆ ಹೋಗ್ತಿದ್ರು ಸರ್. ಇಲ್ಲಿಗೆ ಕಾಫಿ ತೋಟ ಸರ್. ಕಾಫಿ ತೋಟಕ್ಕೆ ಚಿಕ್ಕಮಂಗ್ಳೂರು, ಕೊಡಗು ಅಲ್ಲೆಲ್ಲ ಹೋಗ್ತಿದ್ರು ಸರ್. ಚಿಕ್ಕಮಂಗ್ಳೂರು, ಮೂಡಿಗೇರಿ, ಬೇಲೂರು ಇಲ್ಲೆಲ್ಲ ಹೋಗ್ತಿದ್ರು ಸರ್. ಇದೇ ಜನ? ಹ್ಞೂ ಸರ್. ಇದನ್ನ ಅವಲಂಬಿತವಾಗಿ ಇದು ಬರೀ ಇದನ್ನ ಕೆಲಸ ಮಾಡ್ತಿದ್ರು ಸರ್. ಸ್ವಲ್ಪ ಭಾಳ ಆಸರೆ ಆಗಿದೆ ಸರ್ ಇದು. ಈಗ ಎಷ್ಟು ಗಂಟೆಗೆ ಬರ್ತಾರೆ ಇವರೆಲ್ಲ ಸರ್? ನಾವು 6 ಗಂಟೆಗೆ ಬರ್ತೀವಿ ಸರ್. ಇಲ್ಲಿಂದ 6-6:15 ಬರ್ತೀವಿ ಸರ್. 6-6:15 ಬರ್ತೀವಲ್ಲ ಸರ್. ಇಲ್ಲಿಂದ 4 ತಾಸು, ಮತ್ತೆ 4 ತಾಸು ಆದ್ಮೇಲೆ ಮತ್ತೆ ಹೋಗ್ತೀವಿ ಸರ್. ಒಟ್ಟು 4 ತಾಸು ದುಡ್ಡು? 4 ತಾಸು. 4 ತಾಸು ವರ್ಕು? ಹ್ಞೂ ಸರ್, 4 ತಾಸು. ಎಷ್ಟು ಜನ ಇದ್ದಾರೆ ಈಗ ಇಲ್ಲಿ? ಇಲ್ಲಿಂದ ಒಂದು 40 ಜನ 45 ಜನ ಅದಾರೆ ಸರ್. 45 ಜನ. ಯಾವ ಗ್ರಾಮಸ್ಥರುಗಳ? ಇವರೆಲ್ಲ ಮೋರಿಗೇರಿ ಸರ್, ಹಗರಿಬೊಮ್ಮನಹಳ್ಳಿ ತಾಲೂಕು ಮೋರಿಗೇರಿ ಗ್ರಾಮದವರು. ಒಂದೇ ಗ್ರಾಮದವ್ರು ಸರ್. ಇನ್ನು ಬೇಜಾನು ಇವು ಮಾಡಕತ್ತೆ ಸರ್. ಆ ಕಡೆ ಮಾಡ್ತಾ ಇದಾವೆ ಸರ್. ಇನ್ನು 2 ಬ್ಯಾಚ್ ಮಾಡ್ತದೆ. ಇದೇ ಗ್ರಾಮದವರು? ಇದೇ ಗ್ರಾಮದವ್ರು. ಒಂದು ಗ್ರಾಮದಲ್ಲಿ ಎಷ್ಟು ಜನಕ್ಕೆ ಜಾಬ್? ಒಂದು ನಾನು ಇಲ್ಲ ಸರ್. ಎಷ್ಟು ಜನಕ್ಕೆ ಕೊಡ್ತೀವಿ ನಾವು ಕೆಲಸ ಅಷ್ಟು ಜನಕ್ಕೆ ಕೊಡ್ತಾರೆ ಸರ್. ನಾವೇನು ಇನ್ನು 6 ಫಾರ್ಮ್ ತುಂಬ ಕೊಡ್ತೀವಿ ಸರ್. ಒಂದು ಅರ್ಜಿ ಹಾಕ್ತೀವಿ. ಅರ್ಜಿ ಹಾಕ್ತೀವಲ್ಲ, ಅರ್ಜಿ ಹಾಕಿದ ಮೇಲೆ ಅವರು 16 ದಿವಸದೊಳಗೆ ನಮ್ಮ ಕೆಲಸ ಕೊಡ್ತಾರೆ ಸರ್. ಈಗ ಎಷ್ಟು? ಈಗ 4 ತಾಸು ಕೆಲಸ ಮಾಡ್ತೀರಲ್ಲ, ಎಷ್ಟು ನಿಮ್ಗೆ ಸಿಗೋ ಸಂಭಾವನೆ? ನಮಗೆ ಇದೇನು ಸರ್ 370 ರೂಪಾಯಿ ಇದಾಗ್ತದೆ ಸರ್. ಅವಾಗ 349 ಇತ್ತು ಸರ್. ಮೊನ್ನೆ ಈಯಿಂದ ಏಪ್ರಿಲಿಂದ ಹಿಡಿದು 370 ರೂಪಾಯಿ ಆಯ್ತು ಸರ್. 370 ಒಂದು ದಿನಕ್ಕೆ ಸರ್. ಸಮ ಕೂಲಿ ಸರ್. ಹೆಣ್ಣಾಳಿಗೆ ಗಂಡಾಳಿಗೆ ಎಲ್ಲ ಸಮ ಕೂಲಿ ಸರ್. ಓ, ಸಮ? ಹ್ಞೂ ಸರ್. ಸಮ. ವಾವ್. ಹಾಂ ನೋಡಿ, ಟ್ರ್ಯಾಕ್ಟರ್ ಕಚ್ಕೊಂಡ್ಬಿಡ್ತು. ಹ್ಞೂ ಸರ್. ಹತ್ಬಿಡ್ತು. ವೆರಿ ಗುಡ್. ಬರ್ರಿ ಪೂಜಾರಿ, ಎಷ್ಟು ಚೆನ್ನಾಗಿ ಹಚ್ಬಿಟ್ರಲ್ರಿ. ಒಳ್ಳೆ ಡ್ರೈವಿಂಗ್ ಕಲ್ತ್ಬಿಟ್ಟಿದ್ದೀರಾ. ವೆರಿ ಗುಡ್. ನಿಮ್ದು ಟ್ರ್ಯಾಕ್ಟರು? ಹ್ಞೂ ಸರ್. ಈಗ ಇಲ್ಲಿ ಏನು ಕೆಲಸ ನಡೀತಾ ಇದೆ? ಇದು ಸರ್ ನಾಲಾ ಅಭಿವೃದ್ಧಿ ಅಂತ ಸರ್. ಹಳ್ಳಗೇನು ಅರಿಯಕ್ಕೆ ಅಡ್ಡಿರ್ತೈತಲ್ಲ ಸರ್, ಅದನ್ನೆಲ್ಲ ಕ್ಲೀನ್ ಮಾಡಿ ಹಳ್ಳ ನೀಟಾಗಿ ಅರಿಯಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ಇದು ಇಲ್ಲಿ ಬನ್ಕೆಲ್ ಕೆರೆ ಐತೆ ಸರ್. ಈ ನೀರು ಬನ್ಕೆಲ್ ಕೆರೆಗೆ ಹೋಗ್ತೈತೆ. ಬನ್ಕೆಲ್ ಕೆರೆ? ಹ್ಞೂ ಸರ್. ಮತ್ತು ಅಲ್ಲಿ ಹೋಗಿ ಹೂಳು ಇದಾಗಿ ವ್ಯತ್ಯಾಸ ಆಗ್ತೈತೆ ಅಂದ್ರೆ ಇವನ್ನೆಲ್ಲ ನಾಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದೀವಿ ಸರ್. ಮಾಡ್ತಿದ್ದೀರಿ ಅಂದರೆ ಇದು ನೀರು ಹರ್ಕೊಂಡು ಕೆರೆಗೆ ಹೋಗೋದು? ಹ್ಞೂ ಸರ್, ಕೆರೆಗೆ ಹೋಗೋದು ಸರ್. ಇಲ್ಲಿ ಮುಂದೆ ಸರ್ ಒಂದು 3 ಕಿಲೋಮೀಟರ್ ಇದೈತೆ ಸರ್ ಕೆರೆ. ಇದೆಲ್ಲ ಕೆರೆಗೆ ನೀರು ಹೋಗೋ ಜಾಗ? ಹ್ಞೂ, ಕೆರೆಗೆ ನೀರು ಹೋಗೋ ಸರ್. ಮಣ್ಣು ಮುಚ್ಕೊಂಡಿತ್ತು ರೆಡಿ ಮಾಡ್ತೀವಿ? ಹ್ಞೂ ಸರ್, ರೆಡಿ ಮಾಡ್ತಾ ಇದೀವಿ ಸರ್. ನೋಡಿ, ಕೆರೆಗೆ ನೀರು ಹೋಗುತ್ತಲ್ಲ ಒಳಹರಿವು, ಅದಕ್ಕೆ ಆ ಜಾಗದಲ್ಲಿ ಪೂರ್ತಿ ಹೂಳು ತುಂಬಿಕೊಂಡಿದ್ದೆ ಕಾಲದಿಂದ. ಅದನ್ನ ಸ್ವಚ್ಛ ಮಾಡ್ತಿದ್ದಾರೆ ಇವರು. ಹ್ಞೂ ಸರ್. ಹಾಗಾಗಿ ಇನ್ಮೇಲೆ ಸುಮಾರು ವರ್ಷ ಆಯ್ತು ಸರ್. ಇದು ಕ್ಲೀನ್ ಮಾಡಿಲ್ಲ ಸರ್. ಇದು ಮಾಡಿಲ್ಲ. ಈಗ ಇದನ್ನ ಕೊಟ್ಟಿದ್ದಾರಲ್ಲ ಕೆಲಸ, ಹೇಗೆ ಕೊಡ್ತಾರೆ ನಿಮ್ಮ ಕೆಲಸ? ಇದನ್ನೇ ಮಾಡಿ ಅಂತ ಹೇಳ್ತಾರೆ ಅಥವಾ ನೀವು? ಇಲ್ಲ ಸರ್, ಅವ್ರು ಆಯ್ಕೆ ಮಾಡ್ತಾರೆ ಸರ್. ಇಂಥಲ್ಲಿ ನಾವು ಕೊಟ್ಟು 6 ಫಾರ್ಮ್ ಕೊಡ್ತೀವಿ ಸರ್. ಇವ್ರು ಬೇಡಿಕೆ ಇರ್ತಾರೆ. ಜನ ಬಂದು ನಮ್ಮ ಹತ್ರ ಮೇಟಿ ಹತ್ರ ನಾವು ಕೆಲಸ ಮಾಡ್ಬೇಕಪ್ಪ, ಮತ್ತೆ ಹೋಗಿ ಇದನ್ನ ಕೊಡೋ, ಅಲ್ಲಿ ಪಂಚಾಯತಿಗೆ ಹೋಗಿ 6 ಕೊಡೋ ಅಂತಾರೆ ಸರ್. 6 ಫಾರ್ಮ್ ನಮ್ಮನೆ ಅಪ್ಲಿಕೇಶನ್. ಹ್ಞೂ ಸರ್. ಅದನ್ನ ಅರ್ಜಿ ಹಾಕಿ 16 ದಿವಸದೊಳಗೆ ಅವರು ಇನ್ನು ಒಂದು 8 ಕೊಡ್ತಾರೆ ಸರ್. ಹಿಂಗೆ ನಿಮ್ಮ ಕೆಲಸ ಕೊಡೋಕೆ ನಾವು ರೆಡಿ ಇದ್ದೀವಿ, ಬಂದು ಕೆಲಸ ಏನಾರು ತೆಗಿಸ್ಕೊಂಡು ಹೋಗ್ರಿ ಅಂತಂದು ಅವ್ರು ಇಂತಲ್ಲಿ ಫಿಕ್ಸ್ ಮಾಡ್ತಾರೆ ಸರ್. ಇಂತಲ್ಲಿ ಕೆಲಸ ಕೊಡ್ತೀವಿ, ಅಂತಲ್ಲಿ ಕೆಲಸ ಮಾಡ್ರಿ ಅಂತಾರೆ ಸರ್. ಅವರೇ ತೋರಿಸ್ತಾರೆ? ಅವರೇ ತೋರಿಸ್ತಾರೆ ಸರ್. ಇಲ್ಲಿ ಉದಾಹರಣೆ ಈ ಕೆಲಸ ಅವರೇ ಹೇಳಿರೋದು? ಅವರೇ ಹೇಳಿರೋದು ಸರ್. ಪಂಚಾಯತಿ ಗ್ರಾಮ ಪಂಚಾಯತಿ ಅದ ಸರ್. ಅನುಷ್ಠಾನ ಇದೆ, ಅದೇ ಆಗುತ್ತೆ ಸರ್. ವೆರಿ ಗುಡ್. ನಾವಿಲ್ಲಿ ಮೇಟಿ ಕೆಲಸ ಮಾಡಿಸ್ತಾ ಇದೀವಿ ಸರ್. ನಾವು ಅಂದರೆ ಮೇಸ್ತ್ರಿ? ಮೇಟಿ ಅಂತ. ಮೇಟಿ ನಿಮ್ಮ ಕಡೆ ಮೇಟಿ, ನಮ್ಮ ಕಡೆ ಮೇಸ್ತ್ರಿ. ಹೌದು ಎರಡು ಒಂದು ಸರ್. ಓಕೆ. ಈಗ ಎಷ್ಟು 40 ಜನ ಅದಾರೆ? 40-45 ಜನ ಅದಾರೆ ಸರ್. ಈಗ ಇವ್ರಿಗೆ ಈ ಕೆಲಸ ಸಿಕ್ಲಿಲ್ಲ, ಏನಾಗ್ತಿದ್ರು ಇವರು? ಸರ್ ಇವರೆಲ್ಲ ಕಾಪ್ಸಿಮಿ ಅಲ್ಲೆಲ್ಲ ದುಡಿಯಕ್ಕೆ ಹೋಗ್ತಿದ್ರು ಸರ್. ಮಂಗಳೂರಿಗೆ ಭಾಳ ಜನ ಹೋಗ್ತಿದ್ರು ಸರ್ ನಮ್ಮ ಹುಡುಗರು. ಮಂಗಳೂರಿಗೆ? ಹ್ಞೂ ಸರ್. ಈಗೆಲ್ಲ ಸ್ವಲ್ಪ ಇದು ಬಂದು ಸ್ವಲ್ಪ ಅನುಕೂಲ ಆಗಿದೆ ಸರ್. ಈಗ ಊರು ಬಿಟ್ಟು ಹೋಗೋದು ಕಮ್ಮಿ? ಇಲ್ಲ, ಕಮ್ಮಿ ಆಗಿದೆ ಸರ್. ಪೂರ್ತಿ ಒಂದು 90% ಕಮ್ಮಿ ಆಗಿದೆ ಸರ್. ಮೊದಲು ವಲಸೆ ಹೋಗೋರಲ್ಲ ಭಾಳ ಜನ ಹೋಗ್ತಿದ್ರು ಸರ್. ನಮಗೆ ಕೆಲವರು ಗೋವಾಗೆ ಹೋಗ್ತಿದ್ರು, ಕೆಲವರು ಬೆಂಗಳೂರು, ಗೋವಾ, ಬೆಂಗಳೂರು, ಮಂಗಳೂರು. ಇದು ಹ್ಞೂ ಸರ್, ಬರೀ ಅದ ಸರ್. ಬರೀ ಕಾಫಿ ತೋಟ ಬರೀ ಇದೆ ಸರ್. ನಮ್ಗೆಲ್ಲ ಏನು ಕೆಲಸ ಕಡಿಮೆ ಆಗಿದೆ? ಈಗ ಕಡಿಮೆ ಆಗಿದೆ ಸರ್. ಒಂದು 90% ಕಮ್ಮಿ ಆಗಿದೆ ಸರ್. ವೆರಿ ಗುಡ್. ಅಂದರೆ ಇದು ಅನುಕೂಲ ಇದೆ? ಅನುಕೂಲ ಐತೆ ಸರ್. ಭಾಳ ಜನಕ್ಕೆ ಅನುಕೂಲ ಐತೆ ಸರ್.
ಬಟ್ ಕೆಲವರು ಆರೋಪ ಮಾಡ್ತಾರೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರಿ ಕೆಲಸ ಮಾಡಲ್ಲ ಹಾಗೆ ಹೀಗೆ ಈಗ ನೋಡ್ತೀರ ಫೋಟೋ ಹೊಡ್ಸ್ಕೊತಾರೆ ಅಲ್ಲ ಈಗ ನೋಡ್ರಿ ಸರ್ ನೀವು ಇಲ್ಲಿ ಹೆಂಗೆ ಚೆನ್ನಾಗೈತಲ್ಲ ನಮ್ಮ ಈ ಕೆಲಸ ಮಾಡಲ್ಲ ಅಂತ ಅನ್ನೋರಿಗೆ ಒಂದು ಉತ್ತರ ಆಗ್ತದೆ ಸರ್. ನೋಡ್ರಿ ಸರ್ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಮೆಜರ್ಮೆಂಟ್ ಕೊಡ್ತೀವಿ ಬರ್ತಾನೆ. ಈ ಬೇಸಿಗೆಗೆ ಸ್ವಲ್ಪ ಕನ್ಕ್ಲೂಷನ್ ಆಯ್ತು ಸರ್. 30% ಕಡಿತಗೊಳಿಸ್ಯಾರ ಸರ್. 100% 30% ಕೆಲಸನ ಕಮ್ಮಿ ಕೊಡ್ರಿ ಅಂತ ಹೇಳಿ ಸರ್. ಯಾಕೆ ಬಿಸಿಲು ಇರ್ತದಲ್ಲ ಸರ್, ಬಿಸಿಲು ತಾಪಮಾನ ಇರ್ತದಲ್ಲ ಸರ್, ಹಂಗಾಗಿ ಸುಧಾರಿಸ್ಕೊಂಡು ಮಾಡಲಿ ಅಂತ ಸರ್. ಹ್ಞೂ ಸರ್. ಈಗ NMMS ಆ್ಯಪ್ ಬಂದಾಗಲಿದ್ದ ನಮಗೊಂದು ಅನುಕೂಲ ಆಗಿದೆ ಸರ್. NMMS ಆ್ಯಪ್ ಅಂತ ಸರ್. ಅದು ಬಂದಾಗಲಿದ್ದ ಒಂದು 2 ಟೈಮ್ ಮಾಡ್ಬೇಕು ಸರ್. ನಾವು ಬಂದು 6 ಗಂಟೆ ಇಲ್ಲಿಂದ ಮಾಡಿದ್ನಪ್ಪ ಮತ್ತೆ 10 ಗಂಟೆಗೆ ಬರ್ತದೆ ಸರ್. 4 ತಾಸು. ಆ 4 ತಾಸು ಮೇಲೆ ಕೆಲಸ ಮುಗಿಸ್ತಾರೆ ಸರ್ ಜನ. ಕೆಲಸ ಮುಗಿಸಿ ಆಮೇಲೆ ಅದನ್ನ GPS ಮಾಡ್ಕೊಂಡು ಹೋಗ್ತೀವಿ ಸರ್. ಅಂದರೆ ಒಟ್ಟು ಕೆಲಸ ಇರೋದು 4 ತಾಸು. 4 ತಾಸು ಅಲ್ಲ ಸರ್, ಮಾಡ್ಬೋದು ಸರ್, ಕೆಲಸ ಮಾಡ್ಬೋದು. ಅಷ್ಟರೊಳಗೆ ಇನ್ನೊಂದು ಇದು ಬರ್ತದೆ ಸರ್. ಫಸ್ಟ್ ಇದು ಬರ್ತದೆ ಸರ್. ಫಸ್ಟ್ NMMS ಬರ್ತದೆ ಸರ್. ಅದನ್ನ ಫಸ್ಟ್ ಮಾಡಿದ ಮೇಲೆ ಅಲ್ಲಿಂದ ಅಪ್ಲೋಡ್ ಕೊಟ್ಟಾದ್ಮೇಲೆ ಇನ್ನೊಂದು ನೆಕ್ಸ್ಟ್ 4 ತಾಸು ಆದ್ಮೇಲೆ ಇನ್ನೊಂದು ಬರ್ತದೆ ಸರ್ ಫೋಟೋ ತೆಗಿಯೋಕ್ಕೆ. ಅಲ್ಲ ಅದು ಓಕೆ. ಈಗ ಈ ಕೆಲಸ ಮಾಡ್ತಿರಲ್ಲ ಈ ಬ್ಯಾಚ್, ಇವ್ರಿಗೆ ಡ್ಯೂಟಿ 4 ಅವರ್ಸ್. 4 ಅವರ್ಸ್ ಸರ್. ಓಕೆ, ಆಮೇಲೆ ಮುಗೀತು. ಅಲ್ಲ ಅವು ಫೋಟೋ ತೆಗಿತೀವಲ್ಲ ಸರ್, ಹುಡುಕಿದ್ರೆ ಮಾಡ್ತಾರೆ ಸರ್. ಒಂದು 5ರಿಂದ 6 ತಾಸು ಮಾಡ್ತಾರೆ ಸರ್. ಮಾಡ್ತಾರೆ. ಅವ್ರ ಕೆಲಸ ಮುಗಿಲಿಲ್ಲ ಅಂದ್ರೆ, ಕೆಲಸ ಮುಗಿತಂದ್ರೆ 4 ತಾಸು ಇನ್ನೊಂದು NMMS ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಒಟ್ಟು 370 ರೂಪಾಯಿ. 370 ರೂಪಾಯಿ ಕೂಲಿ ಸರ್. ಅದ್ರಲ್ಲಿ ಏನಾದರೂ ಕಮಿಷನ್ನು ಏನಿಲ್ಲ ಸರ್. ಯಾರಿಗೆ ಏನು ಕೊಡಂಗಿಲ್ಲ ಸರ್ ಇದ್ರಾಗ. ನಾವು ದುಡಿಬೇಕು, ನಾವು ತಗೋಬೇಕು ಇದ್ರಾಗ ಅಷ್ಟೇ. ಅದೇ ಸರ್, ಏನಿಲ್ಲ. ಪಾಪ ನಿಂಗೆ ಕೆಲಸ ಕೊಡ್ತೀನಿ, ನನಗೆ 100 ರೂಪಾಯಿ ಕೊಡೋದು ಇಲ್ಲ, ಹಂಗೇನಿಲ್ಲ ಸರ್. ಟ್ರಾನ್ಸ್ಪರೆಂಟ್ ಇದೆ. ಏನಿಲ್ಲ ಸರ್, ಅವ್ರ ಅಕೌಂಟಿಗೆ ಬರ್ತದೆ ಸರ್. ಓನಾಗಿ ಅವ್ರು ದುಡಿದ್ರ ದುಡ್ಡು ಅವ್ರ ಅಕೌಂಟಿಗೆ ಬರ್ತೈತಿ. ಅಕೌಂಟಿಗೆ ಹೋಗುತ್ತೆ, ಅವ್ರ ಅಕೌಂಟಿಗೆ ಕ್ಯಾಶ್ ಕೊಡಲ್ಲ. ಅವ್ರ ಅಕೌಂಟಿಗೆ ಹೋಗ್ತೈತೆ. ಅವ್ರು ಎಷ್ಟು ದುಡಿಮೆ ಮಾಡಿರ್ತಾರೆ ಅವ್ರಿಗೆ ಅಕೌಂಟಿಗೆ. ಎಷ್ಟು ದಿನಕ್ಕೆ ಹೋಗುತ್ತೆ ಅದು? ಏನು ಸರ್, ಅದು ಅಲ್ಲಿ ಮ್ಯಾಗಿಂದ ಅಮೌಂಟ್ ಬಿದ್ದರೆ 1 ವಾರದಾಗ ಜಮಾ ಆಗ್ಬಿಡುತ್ತೆ ಸರ್. ಪಂಚಾಯತಿದು ಏನು ಪ್ರೊಸೀಜರ್ ಇರ್ತದೆ ಅದನ್ನೆಲ್ಲ ಮಾಡಿರ್ತಾರೆ ಸರ್. ಮತ್ತು ಮ್ಯಾಗ ಅಮೌಂಟ್ ಬಜೆಟ್ನಾಗೆ ಖಾಲಿ ಇರ್ತೈತಲ್ಲ ಸರ್, ಖಜಾನೆಗೆ. ಅದು ಖಾಲಿ ಆದಾಗ ಬೀಳಲ್ಲ ಸರ್. ಮೊನ್ನೆ ಸ್ವಲ್ಪ ಡಿಲೇ ಆಯ್ತು ಸರ್, ಒಂದು 2 ತಿಂಗಳಿಗೆ ಬಿತ್ತು ಸರ್ ಅಮೌಂಟ್. ಸ್ವಲ್ಪ ಹಿಂದೆಲೇ ಬಿದ್ದರೆ ಸ್ವಲ್ಪ ಅನುಕೂಲ ಆಗ್ತದೆ ಸರ್ ನಮಗೆ. ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಬಂದ್ಬಿಟ್ರೆ ಅನುಕೂಲ ಆಗ್ತದೆ ಸರ್. ಬರ್ತೈತೆ ಅಂತ ಅನ್ನೋದ್ರಾಗ ಮ್ಯಾಗ ಏನಾರು ವ್ಯವಸ್ಥೆ ಮಾಡ್ಕೊಂತಾರೆ ಸರ್ ಜೀವನ ಮಾಡೋಕ್ಕೆ. ಈಗ ದುಡಿದು ಮತ್ತೆ ಅಲ್ಲಿ ಹೋಗಿ 2 ತಿಂಗಳಿಗಟ್ಟಲೆ ಕುಂತನಪ್ಪ ಅಂದ್ರೆ ಮತ್ತೆ ಇದಾಗಲ್ಲ ಸರ್. ಒಟ್ಟು ದುಡಿಯೋ ಜನರ ಕತೆ ಇದು. ಹೌದು ಸರ್. ನೀವೆಲ್ಲ ರೈತರ? ಎಲ್ಲ ರೈತರು ಸರ್. ಎಲ್ಲ ಹೊಲಮನೆ. ಎಲ್ರಿಗೂ ಹೊಲಮನೆ ಇದೆ? ಇಲ್ಲ ಸರ್, ಹೊಲಮನೆ ಇಲ್ಲ ಸರ್. ಅದಾವೆ ಕೆಲವು ಜನಕ್ಕೆ ಅದಾವೆ ಸರ್. ಇಲ್ಲಿ ನಮ್ಮದು ನಾವು SC ಸರ್ ನಾವು ಮಾತಾಡೋದು. ಅಲ್ಲಿಂದ ನಮಗೆ ಭಾಳ ಕಮ್ಮಿ ಸರ್ ಹೊಲಗಳು. ನಮ್ಮ ಹೊಲ ಭಾಳ ಕಮ್ಮಿ ಸರ್. ಕಮ್ಮಿ ಅಂದ್ರೆ ಭಾಳ ಕಮ್ಮಿ ಸರ್. ದುಡ್ದೇ ಬದುಕ್ಬೇಕು ಸರ್. ಇದನ್ನ ಮಾಡಿ ನೆಕ್ಸ್ಟ್ ಇದಕ್ಕೆ ಹೋಗ್ರಿ. ಇದು ಮಳೆ ಬಂತಂದ್ರೆ ಇದು ಮತ್ತೆ ಸ್ಟಾಪ್ ಆಗುತ್ತೆ ಸರ್. ಟ್ಯಾಕ್ಟ್ರಿ ಹೋಗಲ್ಲ, ಅಲ್ಲೇ ಜಿಲ್ಲೆ ಕೆಲಸ ಇರ್ತಾವಲ್ಲ ಸರ್. ಇವರು ಹೊಲಮನೆ ಮತ್ತು ಕಳೆ ಅದನ್ನ ಮಾಡ್ತಾರೆ ಸರ್. ಅವಾಗ ಯಾವಾಗ ಇಲ್ಲಿ ಕೆಲಸ ಸ್ಟಾಪ್ ಆತ ರೈತರು ನೆಕ್ಸ್ಟ್ ಇದಕ್ಕೆ NRG ಕೆಲಸ ಮಾಡ್ತಾರೆ ಸರ್. ಇನ್ನೊಂದು ಪ್ರಾಜೆಕ್ಟಿಗೆ ಹೋಗ್ತಾರೆ. ಹ್ಞೂ ಸರ್. ಒಟ್ಟು ವರ್ಷ ಪೂರ್ತಿ ಇದ್ರದ್ದು ದುಡಿಮೆ 100 ಆಳು ಇರ್ತದೆ ಸರ್. ಒಂದು ಕುಟುಂಬಕ್ಕೆ 100 ಆಳು ಇರ್ತದೆ ಸರ್. ಆ 100 ಆಳು ಮುಗಿಯೋವರೆಗೆ ಮಾಡ್ತಾರೆ ಸರ್. ಇವಾಗ ಸ್ವಲ್ಪ 70% ಮಾಡ್ತಾರೆ ಸರ್. ನೆಕ್ಸ್ಟ್ ಕೊಯ್ಲು ಅವೆಲ್ಲ ಮುಗಿದ್ಮೇಲೆ, ಹೊಲ ತೆನಿ ಮುರಿಯೋ ಅವೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದರಲ್ಲಿ ಯಾರು ಶಾಸಕರು ಲಂಚ ಕೇಳೋದು ಅದಕ್ಕೆ ಯಾರಿಲ್ಲ? ಏನಿಲ್ಲ, ಏನು ಕೇಳಲ್ಲ ಸರ್. ವೆರಿ ಗುಡ್. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಫಕೀರಪ್ಪ ಅಂತ. ಯಾವ ಊರು ಫಕೀರಪ್ಪ? ಮೋರ್ಗೇರಿ. ಹೊಲ ಸ್ವಲ್ಪ ಇದೆ, ಹೊಲ ಮನೆ ಕೆಲಸ ಆದ್ರೆ ನಾವು 2 ಎಕರೆ ಇರೋದು ಅಷ್ಟ. ಇದ ದುಡಿಮೆ ನಮ್ಮದು ಕೆಲಸ. ಉದ್ಯೋಗ ಖಾತ್ರಿ ಆಗ್ಯದ. ನಾವು ಒಟ್ಟು ಉತ್ತಮ ಆಗ್ಯಾದ್ವಿ. ಎಷ್ಟು ವರ್ಷದಿಂದ ಮಾಡ್ತೀರಿ ಉದ್ಯೋಗ ಖಾತ್ರಿ? ನಾವು ಈಗ ಸುಮಾರು 8-10 ವರ್ಷ ಆಯ್ತು ಈ ಉದ್ಯೋಗ ಖಾತ್ರಿ ಕೆಲಸ ಮಾಡೋಕೆ. ಈ ಉದ್ಯೋಗ ಖಾತ್ರಿ ಬಂದು ಎಷ್ಟು ವರ್ಷ ಆಯ್ತು ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಈಗ ಸುಮಾರು 15 ವರ್ಷ ಆಯ್ತು. 15 ವರ್ಷ ಆಯ್ತು. ಹೌದು. ಮತ್ತು ಈ ಉದ್ಯೋಗ ಖಾತ್ರಿ ಬರೋಕ್ಕೆ ಮೊದಲು ನೀವೆಲ್ಲ ಏನು ಮಾಡ್ತಿದ್ರಿ? ಬೇರೆ ಹೊಲ ಮನೆ ಕೆಲಸ, ಬೇರೆ ಊರಿಗೆ ಅಲ್ಲದಲ್ಲೇ ಹೋಗಿ ದುಡ್ಕೊಂಬಂದು ಮನೆಯದ್ದು ಜೀವನ ಹೆಂಗೆ ನಡೆಸ್ತಿದ್ವಿ. ಊರು ಬಿಟ್ಟು ಊರಿಗೆ ಹೋಗ್ತಿದ್ವಿ. ಈಗ ಅನುಕೂಲ ಆಗಿದೆ ಏನಾದ್ರು? ಈಗ ಅನುಕೂಲ, ಭಾಳ ಅನುಕೂಲ ಐತೆ. 4 ತಾಸು ಕೆಲಸ ಮಾಡ್ತೀವಿ. ಇದ್ದದ್ದು ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಿ ಯಾವುದೋ ಬೇರೆ ಬೇರೆ ಕೆಲಸ. ಯಾಕಂದ್ರೆ ಹಿಂದೆಲ್ಲ ದುಡ್ಡು ಬರೋದಲ್ಲ ಇದು. ಅವ್ರು ಹಾಕಿದಾಗ ನಾವು ತಗೊಳ್ಬೇಕು. ಬೇರೆ ಕೆಲಸ ಮಾಡಿ ಹಂಗೆ ಒಂದು ಮನೆ ಜೀವನ ಮಾಡ್ಕೊಂಡು ಮಾಡ್ತೀವಿ. ಬಟ್ ಇದರಿಂದ ಅನುಕೂಲ ಇದ್ದೇ ಇದೆ. ಅನುಕೂಲ ಆಯ್ತು. ಏನು ಮಾಡ್ತಾರೆ ನಿಮ್ಮ ಕುಟುಂಬ ಎಲ್ಲ? ನಮ್ಮ ಕುಟುಂಬ ಎಲ್ಲ ಕೂಲಿ ಕೆಲಸನ. ಮಕ್ಕಳು ಅದಾರ. ಅವರು ಇದೇ ಮಾಡ್ತಾರೆ ಅಥವಾ ಬೇರೆ? ಅವರು ಉದ್ಯೋಗ ಖಾತ್ರಿ ಮಾಡ್ತಾರೆ, ಕೂಲಿ ಕೆಲಸನೂ ಮಾಡ್ತಾರೆ. ಸ್ಕೂಲ್ ಹೋಗಿಲ್ವಾ? ಸ್ಕೂಲ್ಗೆ ಹೋಗ್ಯಾರ, ಓದಿ ಬಿಟ್ಟಾರ. ಜಾಸ್ತಿ ದೊಡ್ಡದು ಹೋಗಲಿಲ್ಲ? ಇಲ್ಲ, ದೊಡ್ಡದು ಓದಿಲ್ಲ. SLC PUC ಅಷ್ಟ ಓದ್ಕೊಂಡು ಕೈ ಬಿಟ್ಬಿಟ್ಟಾರ. ಮದುವೆ ಆಗೈತೆ. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಭಾಳ ಕೆಟ್ಟದ್ದು. ಅಕ್ಕ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ರೇಣುಕಾ. ಯಾವ ಊರಕ್ಕ? ಮೋರ್ಗೇರಿ.
ಏನು ಡ್ಯೂಟಿ ಇದೆ, ಏನು ಕೆಲಸ? ಉದ್ಯೋಗ ಖಾತ್ರಿ ಕೆಲಸ ಮಾಡ್ತೀವಿ. ಎಷ್ಟು ವರ್ಷ ಮಾಡ್ತೀವಿ? ಈಗ ಒಂದು 15 ವರ್ಷ ಆಯ್ತು. ನೀವು ಮಾಡಕ್ಕೆ ಅಲ್ಲ ಸರ್, ಅವರು ಇದ್ದಾರೆ ಮಾಡ್ಯಾರ ಸರ್, ನಾವು ಮನೆ ಮಾಡಕತ್ತಿದ್ವಿ. ನಿಮ್ಮದು ಹೊಲ ಏನಿಲ್ಲ? ಇಲ್ಲ ಸರ್, ಕೂಲಿ ಕೆಲಸ ಮಾಡೇ ನಾವು ಜೀವನ ಮಾಡೋಕೆ. ಎಷ್ಟು ಗಂಟೆಗೆ ಬರ್ತೀರಿ? ಎಷ್ಟು ಗಂಟೆಗೆ ಎದ್ದೇಳ್ತೀರಿ? ಬೆಳಗ್ಗೆ 6 ಗಂಟೆಗೆ 5ವರೆಗೆ ಎದ್ದೇಳ್ತೀವಿ ಸರ್. ಮನೆ ಕೆಲಸ ಮುಗಿಸ್ಕೊಂಡು ಉದ್ಯೋಗ ಖಾತ್ರಿ ಕೆಲಸ ಬರ್ತೀವಿ. ಇಲ್ಲಿ ಬರೋಕ್ಕೆ ಮುಂಚೆ ಮನೆ ಕೆಲಸ ಮಾಡ್ತೀವಿ? ಮನೆ ಮಾಡ್ತೀವಿ ಸರ್, ಅಡುಗೆ ಮತ್ತು ಹುಡ್ರು ಕೆಲ್ಸಕ್ಕೆ ಹೋಗ್ತಿರ್ತಾರ ಬೇರೆ ಬೇರೆ ಕೆಲ್ಸಕ್ಕೆ. ಹಂಗಾಗಿ ನಾವು ಗಡ್ರ ಎದ್ದು ಕೆಲಸ ಮಾಡ್ಕೊಂಡು ಬರ್ತೀವಿ. ಆ ಥರ. ಆಮೇಲೆ ಎಷ್ಟು ಗಂಟೆಗೆ ಮುಗಿತೀವಿ ಇದು? 10 ಗಂಟೆಗೆ ಮುಗಿತೈತ್ರಿ ಸರ್. ಮತ್ತೆ ಬರ್ತೀವಿ, ಬಂದು ಮತ್ತೆ ಕೆಲಸ ಮಾಡಿ ಫೋಟೋ ತೆಗ್ಸ್ಕೊಂಡು ಹೋಗ್ತೀವಿ. ಎಷ್ಟು ಕೊಡ್ತಾರೆ ಪೇಮೆಂಟ್? 370 ರೂಪಾಯಿ ಕೊಡ್ತಾರೆ. 70 ಫುಲ್ ಕೊಡ್ತಾರಾ? ಹ್ಞೂ ಸರ್, ಫುಲ್ ಕೊಡ್ತಾರೆ. ನಮ್ಮ ಅಕೌಂಟಿಗೆ ಹಾಕ್ತಾರೆ. ಅದೇನು ಕಟ್ ಮಾಡಲ್ಲ? ಇಲ್ಲ ಸರ್, ಕಟ್ ಮಾಡಲ್ಲ. ಮಕ್ಳು ಎಷ್ಟು ನಿಮಗೆ? 3 ಅದಾರ ಸರ್. ಏನು ಮಾಡ್ತಾರೆ ಅವರು? ಕೂಲಿ ಕೆಲಸನ ಮಾಡ್ತಾರೆ ಸರ್. ಸ್ಕೂಲ್ಗೆ ಹಾಕಲಿ? ಒಂದಿಬ್ಬರು ಹೋಗ್ತಾರೆ ಸರ್, ಒಬ್ಬನೇ ಕೂಲಿ ಕೆಲಸ ಮಾಡ್ತಾರೆ. ಅಕ್ಕ, ನಿಮ್ಮ ಹೆಸರು ಹೇಳಕ್ಕ? ಹಂಚಿನಮ್ಮ. ಯಾವ್ರು? ಇದಾವೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಯಾರಿದ್ರು ನಿಮ್ಮ ಕುಟುಂಬದಲ್ಲಿ? ಬಸವರಾಜ, ಮಂಜು, ನಾನು, ನನ್ನ ಗಂಡ. ಬಸವರಾಜ ಮಂದಿ ನಿಮ್ಮ ಮಕ್ಕಳೇನ್ರಿ? ಮಕ್ಕಳು. ಏನು ಮಾಡ್ತಾರೆ ಅವರು? ಕೂಲಿ ಕೆಲಸ ಬಂದಾರ ಸಹ ಒಬ್ರು ಇಲ್ಲಿ. ಇಲ್ಲಿದ್ದೀರೇನಾ? ಮಗ ಸರ್. ಏನವ್ರ ಹೆಸರು? ಬಸವರಾಜ್. ಇನ್ನೊಬ್ರು ದೊಡ್ಡವ್ರು ಚಿಕ್ಕವರ? ಇವ್ರು ಹಿರಿಯರು ಸರ್. ಚಿಕ್ಕವ್ರ ಮಂಜ. ಹಾಂ. ಹೇಗಿದ್ರಿ ಬಸವರಾಜ್? ಚೆನ್ನಾಗಿದೆ. ತಾಯಿ ಮಗ ಮಾಡ್ತಾಯಿದ್ರಿ? ವೆರಿ ಗುಡ್. ಆ ಥರ. ಆಮೇಲೆ 10 ಗಂಟೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ? ಹ್ಞೂ ಸರ್. ಸ್ಕೂಲ್ಗೆ ಎಷ್ಟು ಗಂಟೆಗೆ ಎಲ್ಲರಿಗೂ ಹೋಗಿದ್ವಿ? ಸ್ಕೂಲ್ಗೆ 8ನೇ ಕ್ಲಾಸ್ ಓದಿನಿ ಸರ್. ಆಮೇಲೆ ಓದಲಿ? ಆಮೇಲೆ ಓದ್ಲದು ಸರ್. ಈಗ ಸರ್ ಸ್ವಲ್ಪ ಇದಾಗಿಬಿಡ್ತು, ಓದಲಿಲ್ಲ, ಹಂಗಾಗಿ ಬಿಟ್ಬಿಟ್ಟು ಇದೆ. ಇದಿಲ್ದ ಬೇರೆ ಕೆಲಸ ಯಾವಾರು ಮಾಡ್ತೀವಿ ಸರ್. ಇದಿದ್ದಾಗ ಇದು ಮಾಡ್ತೀವಿ, ಇದರಿಂದ ಬೇರೆ ಕೆಲಸ ಎಲ್ಲಾರು ದುಡಿಯೋ ಕಾಲೇಜಲ್ಲಿ ಹೋಗ್ತೀವಿ ಸರ್. ಬಟ್ ಕಂಟಿನ್ಯೂಸ್ ದುಡಿಮೆ? ದುಡಿಮೆ ಇರ್ತದೆ ಸರ್. ಇಷ್ಟು ಅಂತ ಟಾರ್ಗೆಟ್ ಇರುತ್ತಾ? ಏನು ಸರ್? ಈ ವರ್ಕ್ ಇಷ್ಟೇ ಮಾಡ್ಬೇಕು ಡೈಲಿ ಟಾರ್ಗೆಟ್ ಇರುತ್ತಾ? ಡೈಲಿ ಇಷ್ಟ ಮಾಡ್ಬೇಕಂತಾರೆ ಸರ್. 5 ಅಡಿ ಕೊಡ್ತೀವಿ ಸರ್ ಒಬ್ರಿಗೆ? ಒಂದು ಜನಕ್ಕೆ ಹಿಂಗೆ 5 ಅಡಿ ಸರ್. ಚಕ್ ಚದ್ರ 5 ಅಡಿ ಅಗಲ, 5 ಅಡಿ ಉದ್ದ? 5 ಅಡಿ ಉದ್ದ ಕೊಡ್ತೀವಿ ಸರ್. ಈಗ ಮತ್ತೆ ಸ್ವಲ್ಪ ಇದಾಯ್ತಲ್ಲ ಸರ್, ಈಗ 30% ಡಿಸ್ಕೌಂಟ್ ಆಯ್ತು ಸರ್ ಕೆಲಸದಲ್ಲಿ. ಅದಕ್ಕೆ ಮತ್ತೆ 4 ಕೊಡ್ತೀವಿ ಸರ್. ಓಹ್, ಆ ಥರ. ಸೊ ಅಂದರೆ ಒಂದು ಆಳು 4 ಅವರಲ್ಲಿ 5 ಅಡಿ ಮಣ್ಣು ತೆಗೆದಾಕ್ಬೇಕು? ತೆಗೆದಾಕ್ಬೇಕು. ಇದು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಇಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರೆ. ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮೋರಿಗೇರಿ ಗ್ರಾಮ. ಇದು ನೋಡಿ, ಬೆಳಗ್ಗೆನೇ 6 ಗಂಟೆಗೆ ಶ್ರಮಜೀವಿಗಳು ದುಡಿದು ಕೆಲಸ ಮಾಡ್ತಿದ್ದಾರೆ. ಅವ್ರ ಬದುಕು ಹಸನು ಮಾಡ್ಕೊಳ್ಳೋಕ್ಕೋಸ್ಕರ ದುಡಿತಿದ್ದಾರೆ ಸ್ನೇಹಿತರೆ. ಆದರೆ ಈ ಮೂಲಕ ಸಮಾಜದ ಬದುಕು ಕೂಡ ಹಸನಾಗುತ್ತೆ. ಯಾಕೆ ಗೊತ್ತಾ? ಈಗ ನೋಡಿ, ಇವ್ರು ಮಾಡ್ತಿರೋವಂಥ ಕೆಲಸ ಎಷ್ಟು ಚೆನ್ನಾಗಿದೆ ಅಂದರೆ, ಕೆರೆಗೆ, ಈ ಊರಿನ ಕೆರೆಗೆ ನೀರು ಹೋಗೋದಕ್ಕೆ ನೀರಿನ ಒಳಹರಿವು ಜಾಗ ಅದು ಹೂಳು ತುಂಬಿ ಮುಚ್ಚೋಗಿದೆ. ಅದು ಮುಂದೆ ಹೋಗೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಾಲೆಗಳ ಅಭಿವೃದ್ಧಿ, ಇದೇ ರೀತಿ ಕೆರೆಗಳ ಒಡ್ಡುಗಳನ್ನು ಏರಿಸುವಂಥದ್ದು, ಆಮೇಲೆ ಕೆರೆಗಳು ಹೂಳೆತ್ತುವಂಥದ್ದು, ನಾಲೆಗಳ ಸುತ್ತಮುತ್ತ ರಿಪೇರಿ ಮಾಡುವಂಥದ್ದು, ಎಷ್ಟೋ ಸಲ ರಸ್ತೆಗಳ ಸುತ್ತಮುತ್ತ ಕೆಲಸ ಮಾಡುವಂಥದ್ದು, ಅನೇಕ ಸಾಮಾಜಿಕ ಕೆಲಸಗಳನ್ನು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಮಾಡ್ತಾರೆ. ಇವ್ರ ಬದುಕಿನ್ನೂ ಹಸನಾಗಲಿ ಅಂತ ನಾನು ಕೇಳ್ಕೊತೇನೆ. ಧನ್ಯವಾದ. ನೋಡಿ, ಹಾವು ಬಂದ್ಬಿಟ್ಟಿದೆ. ಪೂಜಾರೇ ಸರ್, ಹಾವು ಬಂದ್ಬಿಟ್ಟಿದೆ ನಿಮ್ಗೆ? ಹ್ಞೂ ಸರ್, ಇದು ಬರ್ತಾ ಇದ್ದಾವೆ ಸರ್. ಸ್ವಲ್ಪ ಹುಷಾರಲ್ಲಿ ಕೆಲಸ ಮಾಡ್ರಿ ಅಂತ ಹೇಳ್ತಿದ್ವಿ ಸರ್. ನಾಗರಾವೆ ಅದು? ಹ್ಞೂ, ನಾಗರಾವೆ ಸರ್. ಬಟ್ ಪಟ್ಟೆ ಇದೆ. ಮೊನ್ನೆ ಒಂದು 20-30 ಮೊಟ್ಟೆ ಸಿಕ್ಕಿದೆ ಸರ್. ಅಲ್ಲಿ ಮೊಟ್ಟೆ ಅದಾವೆ ಸರ್ ಅವು ನಾಗರಾವೆಂದು. ಮತ್ತು ಅಲ್ಲಿ ಹುಷಾರಿ ಅಲ್ಲಿ ಕೆಲಸ ಕೊಟ್ಟಿಲ್ಲ ಸರ್ ನಾವು. ಸ್ವಲ್ಪ ಜನ ಅಪಾಯನೂ ಇರ್ತವೆ? ಹ್ಞೂ ಸರ್, ಕೆಲಸ ಮಾಡಲ್ಲಿ ಇರ್ತವೆ ಸರ್. ಮತ್ತೆ ಅಡಿವೆ ಅಂದ್ರೆ ಮತ್ತೆ ಉಳೋದು ಅಂತ ಇರ್ತವೆ ಸರ್. ರಿಸ್ಕ್ ಆಯ್ತು, ಎತ್ಬಿಟ್ಬಿಡ್ರಪ್ಪ ಒಂದು ಸೈಡಿಗೆ, ಒಂದು ಕಡೆಗೆ ಹೋಗ್ಲಿ ಅದ್ರ ಪಡಿಗೆ. ಕಾಮನ್ ಆಗಿ ಅಂದ್ರೆ ಒಂದು 7-8 ಹಾವು ಬಂದು ಸರ್. ಹೌದು, ಇದನ್ನು ಶುರು ಮಾಡಿ ಶುರು ಮಾಡಿ ಕೆಲಸ ಮಾಡಿದೆ. ಇಷ್ಟರಲ್ಲೇ 7-8 ಹ್ಞೂ ಸರ್. ಹೌದು. ಸರ್, ನಿಮ್ಮ ವಿಡಿಯೋಸ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಸರ್. ಮದುವೆ ಆಲ್ ದ ಬೆಸ್ಟ್, ಶುಭವಾಗಲಿ. ಸ್ನೇಹಿತರೆ, ಈ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದಂತಹ ಹಿನ್ನೆಲೆಯನ್ನು ತಮಗೆ ತಿಳಿಸ್ಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ಸ್ನೇಹಿತರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಇದು ಈ ಕಾಯ್ದೆ ಜಾರಿಗೆ ಬಂದಂಥದ್ದು 2005ರಲ್ಲಿ. 2005ರಲ್ಲಿ ಜಾರಿಗೆ ಬಂದಂತಹ ಉದ್ಯೋಗ ಖಾತ್ರಿ ಯೋಜನೆ ಇದು. ಇದನ್ನು ಆನಂತರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮರುನಾಮಕರಣ ಮಾಡ್ತಾರೆ. ಈ ಯೋಜನೆಯ ಮೂಲಕ, ಈ ಯೋಜನೆ ಇರುವಂತಹ ಬಹಳ ಮುಖ್ಯವಾದ ಅಂಶ ಏನು ಅಂತಂದರೆ ಸ್ನೇಹಿತರೆ, ಹಳ್ಳಿಗಾಡಿನ, ಭಾರತದ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇರುವಂತಹ ಅನ್ಸ್ಕಿಲ್ಡ್ ಅಂದರೆ ಕೌಶಲ್ಯ ರಹಿತ ಕಾರ್ಮಿಕರಿಗೆ ವರ್ಷದಲ್ಲಿ ಕನಿಷ್ಠ 100 ದಿನ ಕೆಲಸ ಒದಗಿಸ್ಬೇಕು ಅಂತ ಅನ್ನೋದು ಈ ಯೋಜನೆಯ ಬಹಳ ಮುಖ್ಯ ಉದ್ದೇಶ. ಅಂದರೆ ನೀವು ಯೋಚನೆ ಮಾಡಿ, 365 ದಿನಗಳು ಒಂದು ವರ್ಷದಲ್ಲಿ. ಅದರಲ್ಲಿ ಆ 365 ವರ್ಷದಲ್ಲಿ 100 ದಿನಗಳು ಕಾರ್ಮಿಕರಿಗೆ, ಆ ಹಳ್ಳಿಗಾಡಿನ ಕೌಶಲ್ಯರಹಿತ ಅಂದರೆ ಅನ್ಸ್ಕಿಲ್ಡ್ ಕಾರ್ಮಿಕರಿಗೆ ಕೆಲಸ ಒದಗಿಸ್ಬೇಕು ಅಂತ ಇರುವಂಥ ಸ್ಕೀಮ್ ಇದು ಸ್ನೇಹಿತರೆ. ಈಗ ನೀವೇ ಕೇಳಿದ್ರಿ, 370 ರೂಪಾಯಿಗಳನ್ನು ಆ ಕಾರ್ಮಿಕರಿಗೆ ನೀಡಲಾಗ್ತಾ ಇದೆ. ಹಾಗಾಗಿ ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಹಳ ಮುಖ್ಯವಾದ ಅಂಶ. 2005ರಲ್ಲಿ ಜಾರಿಗೆ ಬಂದಂಥದ್ದು. ಈ ಮೂಲಕ
ಭಾರತದ ಹಳ್ಳಿಗಾಡಿನ ಕೋಟ್ಯಾಂತರ ಜನ, ಕೋಟ್ಯಾಂತರ ಕಾರ್ಮಿಕರು, ಕೋಟ್ಯಾಂತರ ಉದ್ಯೋಗರಹಿತ ಕಾರ್ಮಿಕರಿಗೆ ಉದ್ಯೋಗ ಸಿಗ್ತಾಯಿದೆ. ಇಲ್ಲದಿದ್ದರೆ ಅವರು ವಲಸೆ ಹೋಗ್ತಾ ತಾವು ಹುಟ್ಟಿದ ಊರುಗಳನ್ನ ಬಿಟ್ಟು, ಕುಟುಂಬವನ್ನು ಬಿಟ್ಟು ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಜಿಲ್ಲೆ, ತಾಲೂಕುಗಳು, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ಕೆಲಸ ಮಾಡುವಂಥ ಅನಿವಾರ್ಯತೆ ಇತ್ತು. ಆದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ ಅಂತ ಅನ್ನೋದು ಬಹಳ ಆಶಾದಾಯಕ ಅಂಶ ಇದರಲ್ಲಿರುವಂಥದ್ದು. ಆ್ಯಂಡ್ ಬಹಳ ಮುಖ್ಯವಾಗಿ ಇದನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರ ಈ ಹಣದ 90 ಭಾಗದ ಖರ್ಚನ್ನು ವಹಿಸ್ಕೊಳ್ಳುತ್ತೆ. ಇನ್ನು 10 ಭಾಗದ ಖರ್ಚು ಆಯಾ ರಾಜ್ಯ ಸರ್ಕಾರಗಳು ವಹಿಸ್ಕೊಳ್ತವೆ. ಮತ್ತು ಇದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ವಹಿಸುತ್ತೆ. ಮತ್ತು ಆಯಾ ಊರಿನ ಗ್ರಾಮ ಪಂಚಾಯಿತಿಗಳಿಗೆ ಇದನ್ನು ಜಾರಿಗೊಳಿಸುವ ಅಧಿಕಾರ, ಹಕ್ಕನ್ನು ನೀಡಲಾಗಿದೆ ಸ್ನೇಹಿತರೆ. ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಅನುಕೂಲಗಳು ಮತ್ತು ಅದರಿಂದ ಆಗಿರುವಂತಹ ಬದಲಾವಣೆಗಳು. ದುಡಿಯುವ ಕೈಗಳಿಗೆ ಉದ್ಯೋಗ, ಓದುವ ಮನಸ್ಸುಗಳಿಗೆ ಶಿಕ್ಷಣ, ಊಟ ಮಾಡಬೇಕಾದಂತಹ ಹೊಟ್ಟೆಗೆ ಅನ್ನ ಕೊಡೋದು ಒಂದು ಸರ್ಕಾರದ ಕೆಲಸ. ಆ ಕೆಲಸಗಳು ನಿರಂತರವಾಗಲಿ, ಆ ಥರದ ಯೋಜನೆಗಳು ಬರಲಿ ಅಂತ ಅನ್ನೋದು ನಮ್ಮ ಅನಿಸಿಕೆ.